ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋವಿನಲ್ಲಿ ನಾನು ನಿಮ್ಮ ಹತ್ರ ಈ ವ್ಯಕ್ತಿಯ ಉದ್ದೇಶ ನಿಮ್ಮ ಕಡೆಗೆ ಏನಾಗಿದೆ, ವಾಟ್ ಈಸ್ ದಿಸ್ ಪರ್ಸನ್ಸ್ ಇಂಟೆನ್ಷನ್ ಅನ್ನುವಂಥ ಒಂದು ಟಾಪಿಕ್ ಬಗ್ಗೆ ಟ್ಯಾರೋ ರೀಡಿಂಗ್ ಮಾಡ್ತಾ ಇದ್ದೀನಿ. ಇಲ್ಲಿ 3 ಕಾರ್ಡ್ ಪೈಲ್ಸ್ನ ಇಟ್ಟಿದ್ದೀನಿ. 3ರಲ್ಲಿ ಒಂದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗುತ್ತೆ. ಒಂದು ಫೋನ್ ಮುಖಾಂತರನಾದ್ರು ತೊಗೋಬೋದು ಅಥವಾ ನೀವು ಆಫೀಸ್ಗಾದರೂ ಬಂದು ಪಡಿಬೋದು. ನಿಮಗೆ ಯಾವುದು ಅನುಕೂಲ ಅನಿಸುತ್ತೆ ನೀವು ಮಾಡ್ಬೋದು. ಎಂದಿನಂತೆ ನಾನು ಮೊದಲನೆಯ ಕಾರ್ಡ್ ಪೈಲ್ನ ರೀಡಿಂಗ್ ಮಾಡ್ತಾಯಿದ್ದೀನಿ. ಈ ವ್ಯಕ್ತಿಯನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಹಾಗೂ ಈ ವ್ಯಕ್ತಿಯ ಉದ್ದೇಶ, ಇಂಟೆನ್ಷನ್ಸ್ ಏನಾಗಿದೆ, ಈ ವ್ಯಕ್ತಿ ನಿಮ್ಮ ಲೈಫ್ಗೆ ಅರ್ಹರಿದ್ದಾರಾ, ಎಲ್ಲ ಸರಿ ಹೋಗುತ್ತಾ, ಫ್ಯೂಚರ್ನಲ್ಲಿ ಈ ವ್ಯಕ್ತಿ ಜೊತೆ ರಿಲೇಷನ್ಶಿಪ್ ಹೇಗಿರುತ್ತೆ, ಎಲ್ಲದರ ಕುರಿತಾಗಿ ನಿಮಗೆ ರೀಡಿಂಗ್ ಸಿಗುತ್ತೆ. ಯಾರು ಈ ಒಂದು ಕಾರ್ಡ್ ಪೈಲ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರು, ನಿಮ್ಮ ರೀಡಿಂಗ್ ನಾನಿವಾಗ ಮಾಡ್ತಾ ಬರ್ತೀನಿ. ಈ ವ್ಯಕ್ತಿಯ ಉದ್ದೇಶ ಏನಾಗಿದೆ, ಫ್ಯೂಚರ್ ಈ ವ್ಯಕ್ತಿ ಜೊತೆ ಹೇಗಿರುತ್ತೆ, ವಾಟ್ ಈಸ್ ದಿಸ್ ಪರ್ಸನ್ಸ್ ಇಂಟೆನ್ಷನ್ ಅಂತ ರೀಡಿಂಗ್ ಮಾಡ್ತಾಯಿದ್ದೀನಿ. ಏಸ್ ಆಫ್ ಸ್ಪೋರ್ಟ್ಸ್ ಬರ್ತಾ ಇದೆ. ಇವರ ಮಾತಿದೆಯಲ್ಲ ಬಹಳ ಕಟುವಾಗಿರುತ್ತೆ, ಅದು ನಿಮಗೆ ನೋವಾಗಬಹುದು ಕೂಡ. ಹೈ ಪ್ರೀಸ್ಟಸ್, ಎಂಪ್ರೆಸ್ ಕಾರ್ಡ್, ನೈಟ್ ಆಫ್ ಪೆಂಟಿಕಲ್ಸ್, ಹಾರ್ಟ್ ಬ್ರೇಕ್ ಕಾರ್ಡ್. ಓಕೆ, ಸೊ ನಿಮಗೂ ಅವ್ರಿಗೂ, ನಿಮ್ಮ ಪರ್ಸ್ನಾಲಿಟಿಗೂ ಅವ್ರ ಪರ್ಸ್ನಾಲಿಟಿಗೂ ಒಂದು ಮಿಸ್ ಮ್ಯಾಚ್ ಅಂತ ಹೇಳ್ತೀನಿ. ನಿಮಗೂ ಎಷ್ಟೋ ಸಲ ಯಾಕೆ ಇವ್ರು ನನ್ನ ಲೈಫಲ್ಲಿ ಇದ್ದಾರೆ ಅನ್ನುವಂಥ ಪ್ರಶ್ನೆಗಳು ಮೂಡಿದೆ. ಬಿಕಾಸ್ ಅವರ ಬಿಹೇವಿಯರ್ ಇದೆಯಲ್ಲ ತುಂಬಾ ಇನ್ಕನ್ಸಿಸ್ಟೆಂಟ್ ಆಗಿದೆ. ಅಂದರೆ ಒಂದು ಸಲ ಇದ್ದ ಹಾಗೆ ಇನ್ನೊಂದು ಸಲ ಇರೋದಿಲ್ಲ. ಬೇಜಾರು ಮಾಡುವಂಥದ್ದು, ನೋವು ಮಾಡುವಂಥದ್ದು, ಇದನ್ನೆಲ್ಲ ತುಂಬ ಮಾಡ್ತಾ ಹೋಗ್ತಾರೆ. ಜಸ್ಟ್ ಟ್ರೈಂಗ್ ಟು ಫಿಕ್ಸ್ ದ ಕ್ಯಾಮ್ರಾ, ಹೋಲ್ಡ್ ಆನ್. ಓಕೆ, ಸೊ ಈ ವ್ಯಕ್ತಿಯ ಉದ್ದೇಶ ನಿಮ್ಮನ್ನು ಹರ್ಟ್ ಮಾಡಬೇಕು ಅನ್ನೋದಲ್ಲ, ಆದರೆ ಬೇಜಾರು ಮಾಡಾದ ನಂತರ ನಾನು ಏನಕ್ಕಾದರೂ ಬೇಜಾರು ಮಾಡೋದ್ನೋ ಅನ್ನೋ ಹಾಗೆ ವರ್ತಿಸ್ತಾ ಹೋಗ್ತಾರೆ. ಈ ಒಂದು ಬಿಹೇವಿಯರ್ ನಿಮ್ಗೊಂಚೂರು ಇಷ್ಟ ಆಗಲ್ಲ. ಬಿಕಾಸ್ ಅವರ ಆ್ಯಟಿಟ್ಯೂಡ್ ಆಗಿದೆ ನಿಮ್ಮ ಕಡೆಗೆ. ಹಾರ್ಟ್ ಬ್ರೇಕ್ ಬರ್ತಿರೋದ್ರಿಂದ ಎಸ್, ದಿಸ್ ಈಸ್ ಗಿವಿಂಗ್ ಅ ವೆರಿ ಸ್ಟ್ರಾಂಗ್ ಇಂಡಿಕೇಶನ್. ಅವರು ನಿಮ್ಮ ಮನಸ್ಸಿಗೆ ಗಾಯ ಉಂಟು ಮಾಡಿದ್ದಾರೆ ಹಾಗೂ ಮಾನಸಿಕವಾಗಿ ಕುಗ್ಸಿದ್ದಾರೆ. ಈ ವ್ಯಕ್ತಿ ಆ್ಯಸ್ ಅ ಪರ್ಸನ್ ಕೆಟ್ಟವರು ಅಂತ ಹೇಳಲ್ಲ, ಆದರೆ ನಿಮಗೆ ಅವರು ಅರ್ಹರಲ್ಲ ಅಂತಲೇ ಹೇಳ್ತೀನಿ. ಏಕೆಂದರೆ ಒಂದು ಸಲ ಚೆನ್ನಾಗೇ ವರ್ತಿಸ್ತಾರೆ, ಇನ್ನೊಂದು ಸಲ ತುಂಬ ಬೇಜಾರು ಮಾಡ್ತಾರೆ. ಇವರು ಲಾಂಗ್ ಟರ್ಮ್ ಸರಿ ಹೋಗ್ತಾರಾ ಅಂದರೆ ಐ ವುಡ್ ಸೇ ನೋ. ಇವರು ಲಾಂಗ್ ಟರ್ಮ್ಗೂ ಒಳ್ಳೆಯ ಪಾರ್ಟ್ನರ್ ಆಗೋಕ್ಕೋ ಅಥವಾ ಒಳ್ಳೆಯ ಫ್ರೆಂಡ್ ಆಗೋಕ್ಕೋ ಯೋಗ್ಯರಲ್ಲ ಅಂತ ಹೇಳ್ತಾ ಇದ್ದೀನಿ. ಏಸ್ ಆಫ್ ಪ್ಯಾಂಟಿಕಲ್ಸ್ ಬರ್ತಾ ಇದೆ. 4 ಆಫ್ ತುಂಬಾ ಸೆಲ್ಫ್ ಸೆಂಟ್ರಿಕ್ ಆಗಿದ್ದಾರೆ. ಹಾಗೂ ಈ ಒಂದು ರಿಲೇಷನ್ಶಿಪ್ನಲ್ಲಿ ಹೇಗಿದೆ ಅಂದರೆ ಅಟ್ಯಾಚ್ಮೆಂಟ್ ಜಾಸ್ತಿ ಇದೆ. ಯು ಕ್ಯಾನ್ ಸಿ ದಿಸ್ ಈಸ್ ಅ ಕಾರ್ಡ್ ಆಫ್ ಡೆವಿಲ್ ಕಾರ್ಡ್ ಅಂತ ಹೇಳ್ತೀವಿ. ಡೆವಿಲ್ ಕಾರ್ಡ್ ಬಂದಾಗ ಏನಾಗುತ್ತೆ ಅಂದರೆ ಒಂದು ಸ್ವಲ್ಪ ಟಾಕ್ಸಿಕ್ ಕೂಡ ಆಗುತ್ತೆ ಈ ರಿಲೇಷನ್ಶಿಪ್. ಇದೊಂಥರ ಲವ್ ಆ್ಯಂಡ್ ಹೇಟ್ ಸಿಚುವೇಶನ್ ಅಂತಲೂ ಹೇಳ್ತೀವಿ. ಎಕ್ಸ್ಟ್ರೀಮಿಟೀಸ್ ಇರಬಾರ್ದು ರಿಲೇಷನ್ಶಿಪ್ನಲ್ಲಿ, ಯಾವಾಗಲೂ ಬ್ಯಾಲೆನ್ಸ್ ಇರಬೇಕು. ಆ ಒಂದು ಬ್ಯಾಲೆನ್ಸ್ ಈ ಒಂದು ರಿಲೇಷನ್ಶಿಪ್ನಲ್ಲಿ ನೋಡ್ತಾ ಇಲ್ಲ. ಯಾವಾಗ ಈ ಒಂದು ಡೆವಿಲ್ ಕಾರ್ಡ್ ಬರುತ್ತೆ ಅವಾಗ ನಾನೇನು ಹೇಳ್ತೀನಿ ಅಂದರೆ, ಇದು ಅವ್ರಿಗೆ ಒಳಿತಾಗ್ತಾ ಇದೆ ಈ ಒಂದು ರಿಲೇಷನ್ಶಿಪ್, ಆದರೆ ನಿಮಗೆ ಒಳಿತಾಗ್ತಾ ಇಲ್ಲ, ನಿಮಗೆ ನೋವಾಗ್ತಾ ಇದೆ. ಹಾಗೂ ಮಾನಸಿಕವಾಗಿ ಈ ವ್ಯಕ್ತಿ ಕುಗ್ಗಿಸ್ತಾರೆ. ಅವ್ರ ಮಾತಿಂದನೇ ನೀವು ನರಳೋ ಹಾಗೆ ಮಾಡ್ತಾರೆ. ಸೊ ಇವರ ಉದ್ದೇಶ ಏನಾಗಿದೆ ಅಂದರೆ, ನಿಮ್ಮ ಜೊತೆ ಇದ್ದಾರೆ, ಆದರೆ ಅವ್ರಿಗೆ ಉಪಯೋಗ ಆಗೋ ಹಾಗೆ, ಅವ್ರಿಗೆ ಬೆನಿಫಿಟ್ ಎಷ್ಟಾಗುತ್ತೋ ಅಷ್ಟು ತೊಗೊಂಡು ಹೋಗ್ತಾ ಇರ್ತಾರೆ ಮುಂದೆ. ನಿಮ್ಮ ಒಂದು ಟೈಮ್ನ ವೇಸ್ಟ್ ಮಾಡ್ತಾರೆ ಎಷ್ಟೋ ಸಲ. ಆದರೆ ನೀವು ಅವರಿಂದ ಏನಾದ್ರು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀರಾ ಅಂದರೆ ಅದು ಒಂಥರ ಝೀರೋ ಅಂತ ಹೇಳ್ಬೋದು. ಏನೂ ಅವರು ಮಾಡೋದಿಲ್ಲ. ಅವ್ರ ಕಡೆಯಿಂದ ಪಾಸಿಟಿವ್ ಆಗಿರೋಂಥ ಆ್ಯಕ್ಷನ್ ನಿಮ್ಮ ಕಡೆಗೆ ಬರೋದಿಲ್ಲ. ಒಂಥರ ಒನ್ ಸೈಡೆಡ್ ರಿಲೇಷನ್ಶಿಪ್ ಅಂತಲೂ ಹೇಳ್ಬೋದು. ಸೊ ಅವರ ಇಂಟೆನ್ಷನ್ಸ್ ಇದೆಯಲ್ಲ ತುಂಬ ಸೆಲ್ಫ್ ಸೆಂಟ್ರಿಕ್ ಆಗಿದೆ, ಸೆಲ್ಫಿಶ್ ಆಗಿದೆ ಅಂತ ಹೇಳ್ತೀನಿ. ಸೊ ನಾಟ್ ಅ ಗುಡ್ ಸೈನ್. ನೀವು ಈ ವ್ಯಕ್ತಿಯನ್ನು ಸ್ವಲ್ಪ ದೂರ ಇಡೋದೇ ಒಳ್ಳೆಯದು. ಇಂಟೆನ್ಷನ್ಸ್ ಅವರ ಉಪಯೋಗಕ್ಕೆ ಹಾಗೂ ಅವರ ಖುಷಿಗೆ ಮಾತ್ರ ಇರೋದು. ನೀವು ಅಂತ ಬಂದಾಗ ನಿಮ್ಮ ಲೈಫ್ಗೆ ಅವರಷ್ಟು ವ್ಯಾಲ್ಯೂ ಮಾಡ್ತಾಯಿಲ್ಲ, ನಿಮ್ಮ ಟೈಮಿಗೆ ಅಷ್ಟು ಅವರು ವ್ಯಾಲ್ಯೂ ಮಾಡ್ತಾಯಿಲ್ಲ. ಇದು ರೀಡಿಂಗ್ ಆಗಿತ್ತು. ಈಗ ನಾನು ನೆಕ್ಸ್ಟ್ ಕಾರ್ಡ್ ಪೈಲ್ ರೀಡಿಂಗ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಕಾರ್ಡ್ ಪೈಲ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರು, ಈ ವ್ಯಕ್ತಿಯನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಲೆಟ್ಸ್ ಸಿ ನಿಮಗೇನು ಬರುತ್ತೆ ರೀಡಿಂಗ್ನಲ್ಲಿ ಅಂತ. ಈ ವ್ಯಕ್ತಿಯ ಉದ್ದೇಶ ಏನಾಗಿದೆ, ಇವರು ನಿಮ್ಮ ಲೈಫ್ನಲ್ಲಿ ಇರೋದಕ್ಕೆ ಅರ್ಹರಿದ್ದಾರಾ, ಇವರಿಂದ ಫ್ಯೂಚರ್ ಹೇಗಿರುತ್ತೆ ಅಂತ ರೀಡಿಂಗ್ ಮಾಡ್ತಾಯಿದ್ದೀನಿ.
ಜಸ್ಟಿಸ್ ಕಾರ್ಡ್ ಬರ್ತಾ ಇದೆ, ಅದಾದ ನಂತರ ಪೇಜ್ ಆಫ್ ವಾಂಡ್ಸ್ ಬರ್ತಾ ಇದೆ, ಮತ್ತು 2 ಆಫ್ ಕಪ್ಸ್, 6 ಆಫ್ ಸ್ಪೋರ್ಟ್ಸ್, ಬರ್ನಿಂಗ್ ಟವರ್. ಓ ಮೈ ಗಾಡ್, ಬರ್ನಿಂಗ್ ಟವರ್ ಬರಬಾರ್ದು. ಬರ್ನಿಂಗ್ ಟವರ್ ಬಂದಾಗ ರಿಲೇಷನ್ಶಿಪ್ ಇದೆಯಲ್ಲ ಕೆಯಾಟಿಕ್ ಆಗುತ್ತೆ, ಪ್ರಾಬ್ಲಮ್ಯಾಟಿಕ್ ಆಗುತ್ತೆ, ಬಿರುಕು ಬೀಳುತ್ತೆ ಅನ್ನೋ ಹಾಗೆ. ಆ್ಯಕ್ಚುಲಿ ಮೊದಲು ಈ ವ್ಯಕ್ತಿ ಜೊತೆ ನಿಮಗೇನೋ ಪ್ರಾಬ್ಲಮ್ ಇರಲಿಲ್ಲ, ಚೆನ್ನಾಗೇ ಇತ್ತು ರಿಲೇಷನ್ಶಿಪ್ನಲ್ಲಿ, ನಾನೇನೋ ಕುಂದುಕೊರತೆಗಳು ನೋಡ್ತಾ ಇಲ್ಲ. ನಿಮ್ಮ ಅವರ ಕನೆಕ್ಷನಲ್ಲಿ ಯಾವುದೇ ರೀತಿಯಾದ ಅಡೆತಡೆಗಳು ಇರಲಿಲ್ಲ. ಅವ್ರು ತುಂಬ ಅವೈಲೇಬಲ್ ಆಗಿದ್ದರು. ನಿಮಗೆ ಯಾವಾಗ ಪ್ರಾಬ್ಲಮ್ ಅಂತ ಬರ್ತಿತ್ತು ಆವಾಗ ಅದನ್ನು ಸಾಲ್ವ್ ಮಾಡೋದಾಗಿರ್ಬೋದು, ಅದಕ್ಕೇನಾದರೂ ಅವ್ರ ಕಡೆಯಿಂದ ಮಾಡೋಕ್ಕಾಗತ್ತಾ, ಹೀಗೆ ಎಲ್ಲ ರೀತಿಯಾದ ಒಂದು ಸಪೋರ್ಟ್ ಸಿಸ್ಟಮ್ ಆಗಿ ನಿಮ್ಮ ಲೈಫ್ನಲ್ಲಿ ಇದ್ದರು ಅಂತ ಹೇಳ್ತೀನಿ. ಆದರೆ ಹೋಗ್ತಾ ಹೋಗ್ತಾ ಏನಾಗ್ತಾ ಇದೆ ಅಂದರೆ ಇಬ್ರಿಗೂ ಕೂಡ ಒಂದು ಸ್ವಲ್ಪ ಭಿನ್ನಾಭಿಪ್ರಾಯಗಳು ಹೆಚ್ಚಾಗ್ತಾ ಇದೆ, ಮತ್ತು ಬೇರೆಯವರಿಂದ ಈ ರಿಲೇಷನ್ಶಿಪ್ ಹಾಳಾಗ್ತಾ ಇದೆ ಅಂತಲೂ ನನಗೆ ಅನ್ನಿಸ್ತಾ ಇದೆ, ಹಂಗೆ ಕಾಣ್ತಾ ಇದೆ. ಬೇರೆಯವರು ಹುಳಿ ಹಿಂಡಿದ್ದಾರೆ ಈ ರಿಲೇಷನ್ಶಿಪ್ಗೆ ಅನ್ನೋ ರೀತಿಯಾಗಿ ಬರ್ತಾ ಇದೆ. ಮತ್ತು ಅವರ ಒಂದು ದೃಷ್ಟಿಕೋನ ನಿಮ್ಮ ಕಡೆಗೆ ಬದಲಾಗಿದೆ. ಅವ್ರು ಹೇಗೆ ನಿಮ್ಮನ್ನು ನೋಡ್ತಾ ಇದ್ರು ಇವಾಗ ಹಾಗೆ ನೋಡ್ತಾ ಇಲ್ಲ ಅನ್ನೋ ರೀತಿಯಾಗಿ ತೋರಿಸ್ತಾ ಇದೆ ಕಾರ್ಡ್ಸ್ನಲ್ಲಿ. 6 ಆಫ್ ಸ್ಪೋರ್ಟ್ಸ್ ಬರ್ತಿರೋದ್ರಿಂದ ಇತ್ತೀಚೆಗೆ ಹೇಗೆ ನಿಮ್ಮ ಅವರ ಒಡನಾಟ ಇತ್ತು ಅದು ತುಂಬ ನೋವಿನಲ್ಲೇ ಕೂಡಿತ್ತು ಅಂತ ಹೇಳ್ಬೋದು. ಮಾತುಕತೆ ಸರಿಯಾಗಿ ಆಗಿಲ್ಲ ಅನ್ನೋ ರೀತಿಯಾಗಿ ಬರ್ತಾ ಇದೆ. ಬರ್ನಿಂಗ್ ಟವರ್ ಬಂದಿರೋದ್ರಿಂದ ಅದು ಒಂಥರ ಅಚಾನಕ್ಕಾಗಿ ಈ ರಿಲೇಷನ್ಶಿಪ್ ಹಾಳಾಯಿತು, ಒಂಥರ ಕೆಟ್ಟ ಕಣ್ಣು ಬಿತ್ತು ಅಂತಲೂ ಹೇಳ್ಬೋದು. ಹಾಗೆ ಒಳ್ಳೆ ರಿಲೇಷನ್ಶಿಪ್ ಹಾಳಾಗಿದೆ ಬೇರೆಯ ವ್ಯಕ್ತಿಯ ಇಂಟರ್ಫಿಯರೆನ್ಸಿಂದ ಅಂತ ತೋರಿಸ್ತಾ ಇದೆ. ಇವ್ರ ಉದ್ದೇಶ ನಿಮ್ಮನ್ನು ಬೇಜಾರು ಮಾಡಬೇಕು ಅನ್ನೋದಲ್ಲ, ಆದರೆ ಅವರು ಕೆಲವೊಂದು ವಿಚಾರಗಳು ಮಾಡಿದ್ದಾರೆ, ಅದು ನಿಮ್ಮ ಮನಸ್ಸಿಗೆ ತುಂಬ ನೋವಾಗಿದೆ, ಅದು ನಿಮಗೆ ತುಂಬ ಮಾನಸಿಕವಾಗಿ ದುರ್ಬಲ ಆಗೋ ಹಾಗೆ ಮಾಡಿದೆ ಕೂಡ. ಆನ್ ದ ಹೋಲ್ ಈ ವ್ಯಕ್ತಿ ಮತ್ತೆ ವಾಪಸ್ ಬರ್ತಾರಾ ಅಂದರೆ ಚೆಕ್ ಮಾಡ್ತೀನಿ. ಬಿಕಾಸ್ ರೈಟ್ ನಾವು ಇನ್ಫ್ಲೂಯೆನ್ಸ್ ಇದೆ, ಬೇರೆಯವ್ರ ಮಾತು ಕೇಳೋದಾಗಿರ್ಬೋದು, ಬೇರೆಯವರಿಂದ ನಿಮ್ಮಿಂದ ದೂರ ಆಗಿರೋದು ಅದೆಲ್ಲ ನಡೆದಿದೆ. ಆದರೆ ಈ ಒಂದು ಸಿಚುವೇಶನ್ ಸರಿ ಹೋಗುತ್ತಾ ಅಂತ ಕೂಡ ನಿಮಗೆ ಕ್ಲಾರಿಫಿಕೇಷನ್ ಕೊಟ್ಬಿಡ್ತೀನಿ ರೀಡಿಂಗ್ನಲ್ಲಿ. 9 ಆಫ್ ಕಪ್ಸ್ ಬರ್ತಾ ಇದೆ, ಅದಾದ ನಂತರ ಏಸ್ ಆಫ್ ಸ್ಪೋರ್ಟ್ಸ್ ತೋರಿಸ್ತಾ ಇದೆ, 10 ಆಫ್ ಸ್ಪೋರ್ಟ್ಸ್ ತೋರಿಸ್ತಾ ಇದೆ. ಸೊ ಇಲ್ಲಿ 10 ಆಫ್ ಸ್ಪೋರ್ಟ್ಸ್ ಬರ್ತಿರೋದ್ರಿಂದ ಇದು ಮತ್ತೆ ಸರಿ ಹೋಗೋಲ್ಲ ಅಂತಲೇ ತೋರಿಸ್ತಾ ಇರೋದ್ರಿಂದ ನೀವಿನ್ನ ವೆಯ್ಟ್ ಮಾಡೋದ್ರಲ್ಲಿ ಅರ್ಥನೂ ಇರೋದಿಲ್ಲ. ಯಾಕೆಂದರೆ ಅವ್ರು ಮತ್ತೆ ಬರಬೇಕು ಅನ್ನೋ ಇಂಟೆನ್ಷನ್ ಇಟ್ಕೊಂಡಿಲ್ಲ, ಮನ್ಸು ಒಡೆದೋಗಿದೆ ನನಗಿನ್ನ ಬೇಡ ಅನ್ನೋ ರೀತಿಯಾಗಿ ನಿಮ್ಮನ್ನ ದೂರ ಮಾಡಿಬಿಟ್ಟಿದ್ದಾರೆ. ಅದು ನಿಮ್ಮ ರೀಡಿಂಗ್ ಆಗಿತ್ತು. ಐ ಆಮ್ ಸೀಯಿಂಗ್ ನೋ ಚಾನ್ಸ್ ಆಫ್ ಕಮಿಂಗ್ ಬ್ಯಾಕ್, ಲೆಟ್ ಗೋ ಮಾಡೋದೇ ಬೆಟರ್ ಅಂತ ತೋರಿಸ್ತಾ ಇದೆ. ಈಗ ನಾನು ಲಾಸ್ಟ್ ಕಾರ್ಡ್ ಪೈಲ್ ರೀಡಿಂಗ್ ಮಾಡ್ತೀನಿ. ಈ ಒಂದು ಕಾರ್ಡ್ ಪೈಲ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರು ನಿಮ್ಮ ರೀಡಿಂಗ್ ಏನು ಅಂತ ನಾನು ಇವಾಗ ಮಾಡ್ತೀನಿ. ಈ ವ್ಯಕ್ತಿಯನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳಿ, ಯಾರೇ ಆಗಿರ್ಬೋದು. ಇವರ ಇಂಟೆನ್ಷನ್, ಉದ್ದೇಶ ಏನಿದೆ, ಇವರು ಸರಿ ಹೋಗ್ತಾರಾ, ಮುಂದೆ ಹೇಗಿರುತ್ತೆ ನಿಮ್ಮ ಅವರ ರಿಲೇಷನ್ಶಿಪ್ ಅನ್ನುವ ವಿಷಯವಾಗಿ ರೀಡಿಂಗ್ ಆಗಿದೆ ಇದು. ಸ್ಟ್ರೆಂತ್ ಬರ್ತಾ ಇದೆ, ಅದಾದ ನಂತರ 9, 8 ಆಫ್ ಸ್ಪೋರ್ಟ್ಸ್ ತೋರಿಸ್ತಾ ಇದೆ, ಹೈ ಪ್ರೀಸ್ಟಸ್ ಬಂದಿದೆ, ಕ್ವೀನ್ ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ, ನೈಟ್ ಆಫ್ ವಾನ್ಸ್, ಅದಾದ ನಂತರ 8 ಆಫ್ ಪೆಂಟಿಕಲ್ಸ್. ಇದು ಒಂಥರ ಹೋಮ್ವರ್ಕ್ ಬೇಕಾಗುತ್ತೆ ರಿಲೇಷನ್ಶಿಪ್ನಲ್ಲಿ, ಸ್ವಲ್ಪ ಬದಲಾವಣೆ ಇಬ್ಬರಲ್ಲೂ ಬೇಕಾಗುತ್ತೆ ಅಂತ ತೋರಿಸ್ತಾ ಇದೆ. ಅವರ ಉದ್ದೇಶ ನಿಮ್ಮನ್ನು ಹಾಳು ಮಾಡಬೇಕು, ನಿಮ್ಮಿಂದ ಏನೋ ಒಂದು ಪಡಿಬೇಕು, ಆ ಥರ ಯಾವುದೇ ರೀತಿಯಾದ ಕೆಟ್ಟ ಉದ್ದೇಶ ಇಟ್ಕೊಂಡು ಈ ವ್ಯಕ್ತಿ ಖಂಡಿತವಾಗ್ಲೂ ಬಂದಿಲ್ಲ. ನಿಮ್ಮ ಅವರ ರಿಲೇಷನ್ಶಿಪ್ನಲ್ಲಿ ನಾನು ಯಾವುದೇ ರೀತಿಯಾದ ಅಡೆತಡೆಗಳು ನೋಡ್ತಾ ಇಲ್ಲ. ಆದರೆ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್, ಮೈನರ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಮೇಜರ್ ಅಲ್ಲ, ಮೈನರ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ, ಅದನ್ನ ಸರಿ ಮಾಡ್ಕೋಬಹುದು ಅಂತಲೂ ತೋರಿಸ್ತಾ ಇದೆ. ವಿತಿನ್ 2 to 3 ವೀಕ್ಸ್ ಈ ರಿಲೇಷನ್ಶಿಪ್ನಲ್ಲಿ ಬಿರುಕು ಬಿಟ್ಟಿದೆ, ಏನೋ ಪ್ರಾಬ್ಲಮ್ ಆಗಿದೆ ಅಂದರೆ ಅದು ಸರಿ ಹೋಗುತ್ತೆ ಅಂತ ತೋರಿಸ್ತಾ ಇದೆ. ಮತ್ತು ಅವ್ರು ನಿಮ್ಮನ್ನು ತುಂಬ ನಂಬ್ತಾರೆ, ಹಾಗೂ ಅವ್ರಿಗೂ ಕೂಡ ಪಶ್ಚಾತ್ತಾಪ ಆಗ್ತಾ ಇದೆ, ನಿಮ್ಮನ್ನು ಬೇಜಾರು ಮಾಡಿದ್ದೀನಿ, ನಿಮ್ಮಿಂದ ದೂರ ಆಗಿಬಿಟ್ಟಿದ್ದೀನಿ, ಈ ಥರ ಅವ್ರಿಗೂ ಮಾನಸಿಕವಾಗಿ ಅದು ಒಂಥರ ನೋವು ಉಂಟು ಮಾಡ್ತಾ ಇದೆ. ನೀವು ಅವ್ರ ಲೈಫ್ನಲ್ಲಿ ಒಂದೊಳ್ಳೆಯ ಪಾತ್ರವನ್ನು ವಹಿಸ್ತಿದ್ರಿ. ಆದರೆ ಇವಾಗ ಏನಾಗಿದೆ ಅಂದರೆ ಅವ್ರು ಅದನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರೆ, ನಿಮ್ಮ ಪ್ರೆಸೆನ್ಸ್ನ ಅವರು ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಮತ್ತು ನಿಮ್ಮ ಲೈಫಿಗೆ ವಾಪಸ್ ಬರ್ತಾರೆ, ಮತ್ತು ನಿಮ್ಮ ಅವರ ರಿಲೇಷನ್ಶಿಪ್ ಸರಿ ಹೋಗುತ್ತೆ ಅಂತ ಕೂಡ ತೋರಿಸ್ತಾ ಇದೆ. ಇಲ್ಲಿ ಏನಾದರೂ ಕೆಟ್ಟ ಉದ್ದೇಶ ಇದೆಯಾ ಅಂತ ಕೇಳಿದ್ರೆ ನೋ, ಬ್ಯಾಡ್ ಇಂಟೆನ್ಷನ್, ಆ ಥರದ್ದು ಏನೂ ಕೆಟ್ಟ ಉದ್ದೇಶ ಇಟ್ಕೊಂಡು ಈ ವ್ಯಕ್ತಿ ಬಂದಿಲ್ಲ. ನಿಮ್ಮಿಂದ ಅವ್ರಿಗೂ ಉಪಯೋಗ ಆಗುತ್ತೆ, ಅವರಿಂದ ನಿಮಗೂ ಉಪಯೋಗ ಆಗುತ್ತೆ, ಹಾಗೂ ಇಬ್ಬರು ಕೂಡ ಚೆನ್ನಾಗಿ ಒಂದು ರಿಲೇಷನ್ಶಿಪ್ ಬಾಂಡಿಂಗಿಗೆ ಬರ್ತೀರಾ ಅಂತ ಬರ್ತಾ ಇದೆ. ನೀವು ಇವಾಗ ಯಾವುದೇ ರೀತಿಯಾದ ಗೊಂದಲದಲ್ಲಿದ್ದೀರಾ ಈ ವ್ಯಕ್ತಿ ಬಗ್ಗೆ ಅಂದರೆ ಆ ವ್ಯಕ್ತಿ ಬಗ್ಗೆ ನೀವೇನು ಆ ಥರ ಬ್ಯಾಡಾಗಿ ಯೋಚನೆ ಮಾಡುವ ಅವಶ್ಯಕತೆ ಇಲ್ಲ ಅಂತ ಕೂಡ ತೋರಿಸ್ತಾ ಇದೆ ರೀಡಿಂಗ್ನಲ್ಲಿ. ಇದು ನಿಮ್ಮ ರೀಡಿಂಗ್ ಆಗಿತ್ತು. ಐ ಹೋಪ್ ಇಟ್ ಹೆಲ್ಪ್. ಬಿಕಾಸ್ ಕ್ವೀನ್ ಆಫ್ ಪೆಂಟಿಕಲ್ಸ್ ಬಂದಮೇಲೆ ಇನ್ನೇನು ಅಷ್ಟು ಡೌಟ್ ಪಡುವ ಅವಶ್ಯಕತೆ ಇಲ್ಲ. ಆ್ಯಂಡ್ ದೆನ್ ಹೈ ಪ್ರೀಸ್ಟಸ್ ಬರ್ತಿರೋದ್ರಿಂದ ನಿಮಗೆ ಗೊತ್ತಿದೆ ಈ ವ್ಯಕ್ತಿ ಏನು ಅಂತ. ಆದರೂ ಮೇ ಬಿ ಸ್ವಲ್ಪ ಕನ್ಫ್ಯೂಷನ್ ಇದ್ದರೆ ಅದನ್ನ ನೀವು ಸ್ವಲ್ಪ ಸರಿ ಮಾಡ್ಕೋಬೋದು. ಯಾಕಂದರೆ ಅವರು ನಿಮ್ಮಿಂದ ಏನೂ ಪಡೆದಿಲ್ಲ, ಆ ಥರ ನಿಮ್ಮಿಂದ
ಅವ್ರೇನು ನಿಮ್ಮನ್ನು ಮಿಸ್ಯೂಸ್ ಅಂತೂ ಖಂಡಿತವಾಗ್ಲೂ ಇದುವರೆಗೂ ಮಾಡ್ಕೊಂಡಿಲ್ಲ. ಸೊ ಆ ಥರ ಯೋಚನೆ ಇದೆ ಅಂದರೆ ಅದು ಮೇ ಬಿ ಸಮ್ ಕೈಂಡ್ ಆಫ್ ಅ ಫಾಲ್ಸ್ ಅಸಂಪ್ಷನ್ ಅಷ್ಟೇ. ಐ ಹೋಪ್ ದಿಸ್ ವಿಡಿಯೋ ವಾಸ್ ಹೆಲ್ಪ್ಫುಲ್. ಟೇಕ್ ಕೇರ್. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್.